Hello students, I am your Bachchi sir. Now I am going to teach you the very basic topic in English by name letters. ವಿದ್ಯಾರ್ಥಿಗಳೇ, ನಾನು ನಿಮಗೆ ಇಂದು ಇಂಗ್ಲೀಷ್ ಭಾಷೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ very basic lesson in English language by name letter. Do you know the meaning of letter? Letter ಅಂದರೆ ಏನು? Letter means ಅಕ್ಷರ. ಮತ್ತೊಂದು ಮೀನಿಂಗ್ ಗೊತ್ತಿರಬೇಕು ನಿಮಗೆ. ಲೆಟರ್ ಮತ್ತೊಂದು ಮೀನಿಂಗ್ ಏನು? ಪತ್ರ. Now we are not going to learn about patra. We are going to learn about akshara. So what's meant by akshara in English language? Akshara means letter. Letter means akshara. Got it? So let us see the definition of letter means akshara. See here, a letter is a visual symbol which is used in a particular language to represent a particular sound. Letter means akshara. ಅಕ್ಷರವೆಂದರೆ ವಿಜುವಲ್ ಸಿಂಬಲ್. ವಿಜುವಲ್ ಸಿಂಬಲ್ ಮೀನ್ಸ್ ಕಣ್ಣಿಗೆ ಕಾಣುವ ಚಿಹ್ನೆ. ವಿಚ್ ಈಸ್ ಯೂಸ್ಡ್ ಇನ್ ಅ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಆ ಕಣ್ಣಿಗೆ ಕಾಣುವ ಚಿಹ್ನೆ ನಿರ್ದಿಷ್ಟ ಭಾಷೆಯಲ್ಲಿ ಉಪಯೋಗಿಸಲ್ಪಡ್ತದೆ. ವೈ? ಟು ರೆಪ್ರೆಸೆಂಟ್ ಅ ಪರ್ಟಿಕ್ಯುಲರ್ ಸೌಂಡ್. ನಿರ್ದಿಷ್ಟವಾದಂಥ ಧ್ವನಿಯನ್ನು ವ್ಯಕ್ತಪಡಿಸ್ತದೆ. ನಿರ್ದಿಷ್ಟ ಭಾಷೆಯಲ್ಲಿ ನಿರ್ದಿಷ್ಟ ಧ್ವನಿಯನ್ನು ವ್ಯಕ್ತಪಡಿಸುವಂಥ ಕಣ್ಣಿಗೆ ಕಾಣುವ ಚಿಹ್ನೆಯನ್ನು ನಾವು ಅಕ್ಷರ ಎನ್ನುತ್ತೇವೆ. ಓಕೆ? as far as English is concerned, English language is concerned, ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ I will ask you some questions. How many alphabets are there? How many alphabets are there? Dear students, ಪ್ರಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ಆಲ್ಫಾಬೆಟ್ಗಳು ಅಂತಂದರೆ ಬಹಳ ಜನ ವಿದ್ಯಾರ್ಥಿಗಳು 26 ಅಂತ ಹೇಳ್ತಾರೆ. ಬಟ್ ಇಂಗ್ಲೀಷ್ ಭಾಷೆಯಲ್ಲಿ ಇರ್ತಕ್ಕಂಥ ಆಲ್ಫಾಬೆಟ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಕೇವಲ 1. ಆಲ್ಫಾಬೆಟ್ ಮೀನ್ಸ್, ಪ್ಲೀಸ್ ರಿಮೆಂಬರ್, ವರ್ಣಮಾಲೆ. ಇಂಗ್ಲೀಷ್ ಎಷ್ಟು ವರ್ಣಮಾಲೆ? 1 ವರ್ಣಮಾಲೆ. ಕನ್ನಡ ಭಾಷೆಯಲ್ಲಿ ಎಷ್ಟು ವರ್ಣಮಾಲೆಗಳಿವೆ? 1 ವರ್ಣಮಾಲೆ. ಹಿಂದಿ ಭಾಷೆಗೆ ಎಷ್ಟು ವರ್ಣಮಾಲೆಗಳಿವೆ? 1 ವರ್ಣಮಾಲೆ. ಸೊ 1 ಭಾಷೆಗೆ 1 ವರ್ಣಮಾಲೆ. ಆಲ್ಫಾಬೆಟ್ ಮೀನ್ಸ್ ವರ್ಣಮಾಲೆ. ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ವರ್ಣಮಾಲೆಗಳಿವೆ ಅಂತಂದರೆ ಇಂಗ್ಲೀಷ್ ಭಾಷೆಯಲ್ಲಿ 1 ವರ್ಣಮಾಲೆ ಇದೆ. ಸೊ ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ದೇರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್? ಸರ್, 1 ಆಲ್ಫಾಬೆಟ್ ಇಸ್ ದೇರ್. 1 ವರ್ಣಮಾಲೆ ಇದೆ. ವರ್ಣ ಮೀನ್ಸ್ ಅಕ್ಷರ, ಮಾಲೆ ಮೀನ್ಸ್ ಗಾರ್ಲೆಂಡ್. ಅಕ್ಷರಗಳ ಮಾಲೆ. ಅಕ್ಷರಮಾಲೆ, ವರ್ಣಮಾಲೆ. ಗಾಟ್ ದಿ ಪಾಯಿಂಟ್? ಓಕೆ. ಹಾಗಾದರೆ ಈ ವರ್ಣಮಾಲೆಯಲ್ಲಿ ಎಷ್ಟು ವರ್ಣಗಳಿವೆ? ಎಷ್ಟು ಅಕ್ಷರಗಳಿವೆ? ವರ್ಣ ಮೀನ್ಸ್ ಅಕ್ಷರ. ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ವರ್ಣಗಳಿವೆ, ಎಷ್ಟು ಅಕ್ಷರಗಳಿವೆ ಅಂತ ಪ್ರಶ್ನೆ ಕೇಳಿದರೆ ವಾಟ್ ಕ್ಯಾನ್ ಬಿ ಯುವರ್ ಆನ್ಸರ್? ನಿಮ್ಮ ಉತ್ತರ ಏನಾಗಿರ್ತದೆ? ಸರ್, there are 26 letters. ಸರಿ ತಾನೆ? ಅಕ್ಷರಗಳೆಷ್ಟು? 26. ವರ್ಣಮಾಲೆಗಳೆಷ್ಟು? 1. ವರ್ಣಗಳೆಷ್ಟು? 26. ವರ್ಣಗಳು ಮೀನ್ಸ್ ಅಕ್ಷರಗಳು, ಅಕ್ಷರಗಳು ಮೀನ್ಸ್ ವರ್ಣಗಳು. ವರ್ಣ, ಅಕ್ಷರ, ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತೀವಿ? ಲೆಟರ್ಸ್ ಅಂತೀವಿ. ಗಾಟ್ ಇಟ್? ಸೊ there are 26 letters in English language and there is only 1 alphabet.
I hope this point is clear. Okay, these 26 letters, ಈ 26 ಅಕ್ಷರಗಳನ್ನು ನಾವು ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ತೇವೆ. What are they? Vowel letters. Vowel letters. So, how many vowel letters are there? Do you know? There are 5 vowel letters. There are 5 vowel letters. ಯಾವ್ಯಾವು? What are the 5 vowel letters? Hope you know it. ಬಹುಶಃ ನಿಮಗೆ ಗೊತ್ತಿರಬಹುದು. A, E, I, O, U. These are 5 vowel letters. What are they? A, E, I, O, U. Please remember. A, E, I, O, U. What are they? These are called vowel letters. Understand? And how many consonant letters are there? Vowel means swara. Letters means aksharaಗಳು. Vowel letters means ಸ್ವರಾಕ್ಷರಗಳು. Consonant means ವ್ಯಂಜನ. Letters means ಅಕ್ಷರಗಳು. Consonant letters means, do you know, ವ್ಯಂಜನಾಕ್ಷರಗಳು. How many are they? If you subtract 5 in 26, how many are remained? 21. There are 21 consonant letters. Clear? Okay. There are 5 vowel letters. 5 ಸ್ವರಾಕ್ಷರಗಳು. There are 21 consonant letters. 21 ವ್ಯಂಜನಾಕ್ಷರಗಳು. ಕ್ಲಿಯರ್? ಸೊ ಒಟ್ಟಿಗೆ ಇಂಗ್ಲೀಷ್ ಭಾಷೆಯಲ್ಲಿ 26 ಅಕ್ಷರಗಳು, ಒಂದು ವರ್ಣಮಾಲೆ. ಐ ಹೋಪ್ ದಿಸ್ ಪಾಯಿಂಟ್ ಈಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಈಗ ವಾಟ್ ಆರ್ ದ 26 ಲೆಟರ್ಸ್? 26 ಅಕ್ಷರಗಳು ಯಾವುವು ಅನ್ನುವಂಥ ಪ್ರಶ್ನೆ ಬಂದಾಗ ನೋಡ್ರಿ, these are visual symbols. Okay, these are visual symbols. A, wherever you see it, this is called A. I have written in Kannada A. This is English A. English A. Clear? So, in order to make it easy, ನಾನು ಕನ್ನಡದಲ್ಲಿ ಬರೆದಿದ್ದೇನೆ, ಇಂಗ್ಲೀಷ್ನಲ್ಲಿಯೂ ಬರೆದಿದ್ದೇನೆ. ಇಂಗ್ಲೀಷ್ನಲ್ಲಿ ಈಗ ನೋಡ್ರಿ, ಇದಕ್ಕೇನಂತೀರಿ? ಎ ಅಂತೀರಿ. ವೆರೆವರ್ ಯು ಸಿ, ಇಟ್ಸ್ ಅ ವಿಜುವಲ್ ಸಿಂಬಲ್ ಯೂಸ್ಡ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟು ರೆಪ್ರೆಸೆಂಟ್ ಎ ಸೌಂಡ್. ಪ್ರಪಂಚದೊಳಗೆ ಯಾವುದೇ ಮೂಲೆಯೊಳಗೆ ನೀವು ಈ ಸಿಂಬಲನ್ನು ನೋಡಿದ ಕೂಡಲೇ ಇದು ಇಂಗ್ಲೀಷ್ ಭಾಷೆ ಎ ಅಂತೀರಿ. ಈ ಲೆಟರ್ಸ್ಗಳನ್ನು ನಾವು ಎರಡು ರೀತಿಯಲ್ಲಿ ಬರಿತೀವಿ. ಈಗ ಫಸ್ಟ್ ಲೆಟರ್ ಮತ್ತು ಸೆಕೆಂಡ್ ಲೆಟರ್, ಇಲ್ಲಿ ಎರಡು ರೀತಿ ಬರೆದಿದ್ದೀನಿ. ಈಗ ಫಸ್ಟ್ ಕಾಲಮ್ನಲ್ಲಿರ್ತಕ್ಕಂಥವು ಕನ್ನಡದ ಅಕ್ಷರಗಳು, ಈಸಿಯಾಗಿ ಗುರುತಿಸ್ತೀರಿ. ಬಹುಶಃ ನಿಮಗೆ ಕನ್ನಡ ಓದ್ಲಿಕ್ಕೆ ಬರ್ತದ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ಇದಕ್ಕೆ ಫಸ್ಟ್ ಲೆಟರ್ ಅಂತ ಕರಿತೀವಿ. ಫಸ್ಟ್ ಲೆಟರ್. ಆಮೇಲೆ ಏನಂತ ಕರಿತೀರಿ? ಇದಕ್ಕೆ ಅಪರ್ ಕೇಸ್ ಅಂತಲೂ ಕರಿತೀರಿ. ಅಪರ್ ಕೇಸ್, ಇವಕ್ಕೆ ಅಪರ್ ಕೇಸ್ ಅಂತಲೂ ಕರಿತೀರಿ. ಮತ್ತೇನಂತೀರಿ? ಕ್ಯಾಪಿಟಲ್ ಲೆಟರ್ಸ್ ಅಂತಲೂ ಕರಿತೀರಿ. ಏನಂತೀರಿ? ಕ್ಯಾಪಿಟಲ್ ಲೆಟರ್ಸ್. ಇಸ್ ಇಟ್ ಕ್ಲಿಯರ್? ಫಸ್ಟ್ ಲೆಟರ್, ಅಪರ್ ಕೇಸ್, ಕ್ಯಾಪಿಟಲ್ ಲೆಟರ್, ಆಲ್ ಆರ್ ಸೇಮ್ ಇನ್ ಮೀನಿಂಗ್. ನೋಡಿರಿ, ಇದನ್ನು ನೀವು ಫಸ್ಟ್ ಲೆಟರ್ ಅನ್ಬೋದು, ಅಪರ್ ಕೇಸ್ ಅನ್ಬೋದು, ಕ್ಯಾಪಿಟಲ್ ಲೆಟರ್ ಅನ್ಬೋದು. ಗಾಟ್ ಇಟ್? ಹಂಗೆ ಆಮೇಲೆ ಕೆಳಗಡೆ ಇರ್ತಕ್ಕಂಥ ಏದು ಕೆಳಗಡೆ ಇನ್ನೊಂದು ಅಕ್ಷರ ಅದ, ಅದು ಕೂಡ ಇಂಗ್ಲೀಷ್ ಏನ, ಆದರೆ ಇಟ್ ಈಸ್ ಡಿಫ್ರೆಂಟ್ ಇನ್ ಸೈಜ್, ಡಿಫ್ರೆಂಟ್ ಇನ್ ಶೇಪ್, ಡಿಫ್ರೆಂಟ್ ಇನ್ ಸ್ಪೇಸ್. ಅಂಡರ್ಸ್ಟ್ಯಾಂಡ್? ಓಕೆ, ದಿಸ್ ಈಸ್ ವಾಟ್ ವಿ ಕಾಲ್, ಇಟ್ ಈಸ್ ಕಾಲ್ಡ್ ಸೆಕೆಂಡ್ ಲೆಟರ್. ಇದಕ್ಕೇನಂತೀರಿ? ಸೆಕೆಂಡ್ ಲೆಟರ್ ಅಂತೀರಿ. ದಿಸ್ ಈಸ್ ಆಲ್ಸೋ ಎ, ಬಟ್ ಇಟ್ ಈಸ್ ರಿಟರ್ನ್ ಇನ್
It is called second letter A. What else is it called? It is called ಲೋವರ್ ಕೇಸ್. ಇದಕ್ಕೆ ಇನ್ನೊಂದು ಹೆಸರದ ಏನಂತೀರಿ? ಲೋವರ್ ಕೇಸ್ ಅಂತಲೂ ಕರೀತಾರೆ. ಇದನ್ನು ಅಪರ್ ಕೇಸ್ ಅಂತ ಕರೆದ್ರೆ ಕೆಳಗಿನದನ್ನು ಲೋವರ್ ಕೇಸ್ ಅಂತ ಕರಿತೇವೆ. ಅಂಡರ್ಸ್ಟ್ಯಾಂಡ್? ಇಲ್ಲ ಥರ್ಡ್ ಹೆಸರು ಏನಪ್ಪ ಅಂತಂದ್ರೆ ಇದಕ್ಕೆ ಸ್ಮಾಲ್ ಲೆಟರ್ ಅಂತಲೂ ಕರೀತಾರೆ. ಸ್ಮಾಲ್ ಲೆಟರ್. ಸಿ ಸೆಕೆಂಡ್ ಲೆಟರ್, ಲೋವರ್ ಕೇಸ್, ಸ್ಮಾಲ್ ಲೆಟರ್. ಸೊ ಇಂಗ್ಲೀಷ್ ಲೆಟರ್ಗಳನ್ನು ನಾವು ಎರಡು ರೀತಿಯಿಂದ ಬರೀಬೋದು. ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಅಪರ್ ಕೇಸ್, ಲೋವರ್ ಕೇಸ್. ಇಸ್ ಇಟ್ ಕ್ಲಿಯರ್? ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ, ಝೈ, ಕೆ, ಎಲ್, ಎಮ್, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. Say after me. A, B, C, D, E, F, Z, H, I, Z, K, L, M, N, O, P, Q, R, S, T, U, V, W, X, Y, Z. Okay? First letter B, second letter B. First letter C, second letter C. First letter D, second letter D. Understand? First letter E, second letter E. First letter F, second letter F. Z, Z. H, H. I, I. Understand? Z, Z. K, K. L, L. M, M. N, N. Got it? Okay. O, O. P, P. Q, Q. R, R. Got it? Then similarly S, S. Capital S, small s. T, T. U, U. V, V. W, W. X, X. Y, Y. Z, Z. Got it? Dear students, these are all letters which we use in English language. ಇವು ಮೂಲ ಅಕ್ಷರಗಳು. ನಾವು ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕು ಅಂತಂದರೆ ಈ ಅಕ್ಷರ ಜ್ಞಾನ ನಮಗೆ ಇರಬೇಕಾದದ್ದು ಕಂಪಲ್ಸರಿ. ಎವ್ರಿಥಿಂಗ್ ಈಸ್ ಓಕೆ, ಬಟ್ ಸಮ್ ಲೆಟರ್ಸ್ ಆರ್ ಸೇಮ್ ಇನ್ capital and small. What are they? For example, C nodi, C, C. Then S, O. Then S, V, W, Z. Got it? What are they? C, C, big C, small c. Okay, then O. Okay, yes, yes. Then V,
W. Dear students, these letters like C, O, S, V, W, X, Y, Z are same in shape. How can you identify whether they are big letters or small letters? ಇದರಲ್ಲಿ ಬಿಗ್ ಯಾವುದು, ಸ್ಮಾಲ್ ಯಾವುದು? ಹೌ ಕ್ಯಾನ್ ಯು ರೆಕಗ್ನೈಸ್? ಗುರುತು ಹಿಡಿಲಿಕ್ಕೆ ಒಂದೇ ಒಂದು ಆಧಾರ ಏನಪ್ಪ ಅಂತಂದರೆ, ಸೇಪ್ನಲ್ಲಿ ಎರಡೂ ಒಂದೇ ರೀತಿ ಅದಾವ. ಆ ಸೇಪ್ ನೋಡಿದರೆ, ಆಕಾರ ನೋಡಿದರೆ ಎರಡೂ ಒಂದೇ ರೀತಿ ಅದಾವ, ಆದರೆ ಗಾತ್ರದಲ್ಲಿ ಬೇರೆ ಬೇರೆ ಅದಾವೆ. ಅಂಡರ್ಸ್ಟ್ಯಾಂಡ್? ಫಾರ್ ಎಕ್ಸಾಂಪಲ್, ವೈಲ್ ರೈಟಿಂಗ್ ಲೆಟರ್ಸ್ like C, O, S, V, W, X, Y, Z, what is very very important here? Here, please remember, shape is important. Understand? Shapes are different. Shape of these letters are different. Shape means ಆಕಾರ ಎಲ್ಲದ್ರದ್ದು ಒಂದೇ ಅದ, ಬಟ್ ಏನು ವ್ಯತ್ಯಾಸ ಅದ? ಸೈಜ್ನಲ್ಲಿ ವ್ಯತ್ಯಾಸ ಅದ. ಸೈಜ್ ಮೀನ್ಸ್ ಗಾತ್ರ. ಕ್ಯಾಪಿಟಲ್ ಲೆಟರ್ ಈಸ್ ಬಿಗ್ ಇನ್ ಸೈಜ್, capital small is small c is small in size. Big is big in size, small is small in size. So size is very important. Understand? While writing letters, shape and size we have to keep in mind. And one after the other, ಒಂದರ ನಂತರ ಒಂದು ನೀವು ಅಕ್ಷರಗಳನ್ನು ಬರಿಬೇಕಾದಾಗ ಮತ್ತೊಂದು ಅಂಶವನ್ನು ನೆನಪಿಟ್ಕೋಬೇಕು ಇಂಗ್ಲೀಷ್ನಲ್ಲಿ. ಏನಪ್ಪ ಅಂತಂದರೆ space between the letters. Okay, shape, size and space. Shape, size and space between the letters. So yes, shape, size and space. How many yes are there? These are 3 yes. You have to keep in mind. Clear? While writing English letters, we have to keep in mind 3 yes. What are they? Shape of the letter, size of the letter and space between the letters. ಅಕ್ಷರ ಮತ್ತು ಅಕ್ಷರಗಳ ನಡುವಿನ ಅಂತರವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಈಸ್ ಇಟ್ ಕ್ಲಿಯರ್? ಇನ್ನೊಂದು ಪಾಯಿಂಟು, ಅಕ್ಷರಗಳನ್ನು ಬರಿಬೇಕಾದಾಗ, ಇಂಗ್ಲೀಷ್ ಅಕ್ಷರಗಳನ್ನು ಬರಿಬೇಕಾದಾಗ ನೀವು ಮುಖ್ಯವಾಗಿ 2 ರೀತಿಯಿಂದ ಬರಿಬೇಕು. ಅಂಡರ್ಸ್ಟ್ಯಾಂಡ್? ಒಂದು, ಸ್ಟ್ರೇಟ್ ಆಗಿ ಬರಿಬೋದು ಅಕ್ಷರಗಳನ್ನು, ಎಲ್ಲ ಅಕ್ಷರಗಳನ್ನು ಸ್ಟ್ರೇಟ್ ಆಗಿ ಬರಿಬೋದು. ಇಲ್ಲ ಫಾರ್ವರ್ಡ್ ಸ್ಲಾಂಟ್ ಬರಿಬೋದು ಅಕ್ಷರಗಳನ್ನು, ಎಲ್ಲವೂ ಇಂಗ್ಲೀಷ್ ಅಕ್ಷರಗಳನ್ನು ಫಾರ್ವರ್ಡ್ ಸ್ಲಾಂಟ್, ಮುಂದಕ್ಕೆ ಮುಖ ಮಾಡಿ ಬರಿಬೋದು, ಫಾರ್ವರ್ಡ್ ಸ್ಲಾಂಟ್. ದಯವಿಟ್ಟು ಇಂಗ್ಲೀಷ್ ಅಕ್ಷರಗಳನ್ನು ನೀವು ಬ್ಯಾಕ್ವರ್ಡ್ ಸ್ಲಾಂಟ್ ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಡಿ. ದಟ್ಸ್ ನಾಟ್ ಗುಡ್. ಕ್ಲಿಯರ್? ಅಕ್ಷರಗಳನ್ನು ನೀವು ಸೀದಾ ಬರೀರಿ, ಇಲ್ಲ ಫಾರ್ವರ್ಡ್ ಸ್ಲಾಂಟ್ ಬರೀರಿ, ಬ್ಯಾಕ್ವರ್ಡ್ ಸ್ಲಾಂಟ್ ಬರೆಯೋದು ಬೇಡ. ಇಸ್ ಇಟ್ ಕ್ಲಿಯರ್? ಇಂಗ್ಲೀಷ್ ಅಕ್ಷರಗಳನ್ನು ನೀವು ಸೀದಾ ಬರಿಬೋದು. ನಾ ಎಲ್ಲ ಅಕ್ಷರಗಳನ್ನು ಸೀದಾ ಬರೆದಿದ್ದೀನಿ. ಇಲ್ಲ ನೀವು ಮುಂದಕ್ಕೆ ಹೊರಳಿಸಿ ಬರಿಬೋದು, ಫಾರ್ವರ್ಡ್ ಸ್ಲಾಂಟ್ ಅಂತೀವಿ ನಾವು. ಎರಡೂ ಓಕೆ. ಆದರೆ ಅಕ್ಷರಗಳನ್ನು ಬರಿಬೇಕಾದಾಗ ಹಿಂದಕ್ಕೆ ಹೊರಳಿಸಿ ಬರಿಬೇಡ್ರಿ, ಅಂದರೆ ಬ್ಯಾಕ್ವರ್ಡ್ ಸ್ಲಾಂಟ್ ಬರೆಯೋದು ಬೇಡ. ಗಾಟ್ ಇಟ್? ಇದನ್ನು ರೂಢಿ ಮಾಡ್ಕೊರಿ. ಓಕೆ, ಟುಡೇ ಯು ಕೇಮ್ ಟು ನೋ ವಾಟ್ ಈಸ್ ಲೆಟರ್. Understand, as far as English language is concerned, how many alphabets are there and how many letters are there,
how many vowel sounds are there, how many vowel letters are there, how many consonant letters are there. Totally 26 letters. How can they be written? First letter, second letter, first letter, second letter. Understand, in Kannada language, first letter, second letter I have written in order to make it clear for you. ನಿಮಗೆ ಈಸಿ ಆಗಲಿ ಅಂತ ತಿಳ್ಕೊಂಡು ಕನ್ನಡದಲ್ಲಿ ಬರೆದಿದ್ದೀನಿ. ಫಸ್ಟ್ ಲೆಟರ್ನಲ್ಲಿಯೂ ಎಲ್ಲ ಅಕ್ಷರಗಳನ್ನು ಬರೆದಿದ್ದೀನಿ, ಸೆಕೆಂಡ್ ಲೆಟರಲ್ಲಿಯೂ ಬರೆದಿದ್ದೀನಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಮೇಲೆ ಕೆಲವು ಅಕ್ಷರಗಳನ್ನು ಫಸ್ಟ್ ಲೆಟರ್ ಮತ್ತು ಸೆಕೆಂಡ್ ಲೆಟರ್ ಮ್ಯಾಕ್ಸಿಮಮ್ ಟೈಮ್ ಕನ್ಫ್ಯೂಷನ್ ಆಗ್ತಿರ್ತದೆ, ಅಂಥವುಗಳನ್ನು ಇಲ್ಲಿ ನೋಡಿದ್ದೀವಿ. ಆಮೇಲೆ ಅಕ್ಷರಗಳನ್ನು ಬರಿಬೇಕಾದಾಗ 3 Sಗಳನ್ನು ನೆನಪಿಟ್ಕೋಬೇಕು. ವಾಟ್ ಆರ್ ದೇ? ಶೇಪ್, ಸೈಜ್, ಆಮೇಲೆ ಸ್ಪೇಸ್. ಈ ಅಂಶಗಳನ್ನು ನೆನಪಿಟ್ಕೊಂಡು ನಾವು ಅಕ್ಷರಗಳನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು? ಎಲ್ಲ ಅಕ್ಷರಗಳನ್ನು ಸೀದಾ ಬರಿಬೇಕು, ಇಲ್ಲ ಮುಂದಕ್ಕೆ ಹೊರಳಿಸಿ ಬರಿಬೇಕು, ಫಾರ್ವರ್ಡ್ ಸ್ಲಾಂಟ್. ಆಯಾ ಅಕ್ಷರಗಳನ್ನು ಕರೆಕ್ಟಾಗಿ ಶೇಪು, ಸೈಜು, ನೀವು ಶೇಪನ್ನು ಮೇಂಟೈನ್ ಮಾಡಿದ್ರಿ ಅಂತಂದರೆ, ಸೈಜ್ ಮೇಂಟೈನ್ ಮಾಡಿದ್ರಿ ಅಂತಂದರೆ ನೀವು ಯಾವುದೇ ರೀತಿ ಬರೆದ್ರೂ ಇಂಗ್ಲೀಷ್ ಅಕ್ಷರ ದುಂಡಗಾಗಿ ಮತ್ತು ಸುಂದರವಾಗಿ ಕಾಣಿಸ್ತದೆ. ಓವರ್ ರೈಟಿಂಗ್ ಮಾಡೋದು ಬೇಡ, ಆಮೇಲೆ ಬ್ಯಾಕ್ವರ್ಡ್ ಸ್ಲಾಂಟ್ ಬರೆಯೋದು ಬೇಡ. ಕ್ಲಿಯರ್? ಒಂದು ಸ್ಟೈಲ್ ಮೇಂಟೈನ್ ಮಾಡಬೇಕು. ಆ ಪ್ರತಿಯೊಂದು ಅಕ್ಷರದ ಶೇಪ್, ಸೈಜನ್ನು ಕರೆಕ್ಟಾಗಿ ಬರೆದು ಒಂದು ಸ್ಟೈಲ್ ಮೇಂಟೈನ್ ಮಾಡಿದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸುಂದರವಾಗಿ ಕಾಣಿಸ್ತದೆ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ, ಸ್ಪಷ್ಟವಾಗಿರ್ತದೆ. ಈ ನಿಟ್ಟಿನಲ್ಲಿ ನೀವು ಮುಂದಿನ ವಿಡಿಯೋ ನಾನು ಮಾಡೋದ್ರೊಳಗೆ ಈ ಎಲ್ಲ ಅಕ್ಷರಗಳನ್ನು ಸರಿಯಾಗಿ ಬರೆಯೋದನ್ನು ರೂಢಿಸಿಕೊಡ್ರಿ. ಓಕೆ, ಐ ಹೋಪ್ this video has helped you in understanding letters in English language. With this I am going to conclude this video, and with one more very interesting video I am going to meet you all next time. Till then, bye.